ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರೂ ಕೂಡ PM ಕಿಸಾನ್ ಯೋಜನೆ ಒಂದು 19ನೇ ಕಂತಿನ ಹಣ ಯಾವಾಗ ಬರುತ್ತದೆ ಅನ್ನೋಂಥ ಹಲವಾರು ಪ್ರಶ್ನೆಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರು ಸ್ನೇಹಿತರೆ. ಈಗ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸ್ವತಃ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುವಂಥ ಪ್ರಧಾನಿ ಮೋದಿ ಅವರೇ ತಿಳಿಸಿದ್ದಾರೆ. ಈ ಒಂದು PM ಕಿಸಾನ್ನ ಒಂದು 19ನೇ ಕಂತು ಅಂದರೆ ಈಗೆಲ್ಲ ಎಲ್ಲರಿಗೂ ಕೂಡ 18 ಕಂತಿನವರೆಗೆ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ. 18 ಕಂತು ಆದಮೇಲೆ 19ನೇ ಕಂತು ಸುಮಾರು 3ರಿಂದ 3.5 ತಿಂಗಳು ಆಗ್ತಾ ಬಂತು ಸ್ನೇಹಿತರೆ. ಆದರೆ ಯಾವುದೇ ರೀತಿಯಾಗಿ ಒಂದು PM ಕಿಸಾನ್ನ 19ನೇ ಕಂತು ಇದುವರೆಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಇದಕ್ಕೆ ಕಾರಣ ಏನು, ಅದರ ಜೊತೆಗೆ ಯಾವೆಲ್ಲ ಒಂದು ರೀತಿಯಾಗಿ ಇನ್ನೂ ಎಷ್ಟು ದಿನ ಆಗ್ತದೆ ಈ ಒಂದು 19ನೇ ಕಂತು ಜಮಾ ಆಗಲು ಸ್ನೇಹಿತರೆ. ಅದರ ಜೊತೆಗೆ ಕೆಲವೊಂದಿಷ್ಟು ರೈತರಿಗೆ, ಅದರಲ್ಲೂ ಕೂಡ ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿರುವಂಥ ರೈತರಿಗೆ ಕೆಲವೊಂದಿಷ್ಟು PM ಕಿಸಾನ್ ರಿಜಿಸ್ಟ್ರೇಷನ್ನ ಬಗ್ಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಆ ಒಂದು ಪ್ರಾಬ್ಲಮನ್ನು ಹೇಗೆ ಬಗೆಹರಿಸಿಕೊಳ್ಳುವುದು, ಇನ್ನು ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕೆಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋವನ್ನು ನೀವು ಮೊದಲು ನೋಡಬೇಕಾದ್ರೆ, ಎಲ್ಲರಿಗಿಂತ ಮೊದಲು ನೀವು ಇನ್ಫಾರ್ಮೇಷನ್ ತಿಳ್ಕೊಬೇಕಾದ್ರೆ ಎಲ್ಲರೂ ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ವಿಡಿಯೋನ ಸ್ಕಿಪ್ ಮಾಡಿ ನೋಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಕೊನೆಯವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಎಲ್ಲರೂ ಕೂಡ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ಮೋದಿ ಸರ್ಕಾರ ಬಂದಾಗಿನಿಂದಲೂ ವರ್ಷಕ್ಕೆ 6,000 ರೂಪಾಯಿ ಅಂತೆ 4 ತಿಂಗಳಿಗೆ ಅಥವಾ 3 ತಿಂಗಳಿಗೊಮ್ಮೆ 2,000 ರೂಪಾಯಿಯನ್ನು ಜಮಾ ಮಾಡ್ತಾನೆ ಬಂದಿದೆ ಸ್ನೇಹಿತರೆ. ಇದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಒಂದು 2ರಿಂದ 4,000 ರೂಪಾಯಿ ಆ್ಯಡ್ ಮಾಡಿ ಒಟ್ಟಿನಲ್ಲಿ ವರ್ಷಕ್ಕೆ ಒಂದು 10ರಿಂದ 12,000 ರೂಪಾಯಿ ಆ್ಯಡ್ ಮಾಡುವಂಥ ಒಂದು ರೈತರಿಗೆ ತುಂಬಾ ಹೆಲ್ಪ್ ಮಾಡುವಂತಹ ಒಂದು ವಿಶೇಷವಾದಂಥ ಒಂದು ಯೋಜನೆ ಅಂದರೆ ಅದು PM ಕಿಸಾನ್ ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ 3ರಿಂದ 3.5 ತಿಂಗಳು ಆಗ್ತಾನೆ ಬಂತು. ಆದರೆ 19ನೇ ಕಂತಿನ ಹಣ ಇನ್ನೂ ಯಾರಿಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಅಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಟ್ಟು ನಮ್ಮ ದೇಶದಲ್ಲಿ 120 ಮಿಲಿಯನ್ ಜನಸಂಖ್ಯೆ ಅಂತಲೇ ಹೇಳ್ಬೋದು. 120 ಮಿಲಿಯನ್ ರೈತರು, ಅಂದರೆ 12 ಕೋಟಿ ಜನರು ಈ ಒಂದು ಯೋಜನೆಯ ಒಂದು ಹಣವನ್ನು ಪಡೆಯುತ್ತಿರುವಂತಹ ಜನರು ರೈತರು ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 1 ಲಕ್ಷ ಜನರಿಗೆ ಈ ಯೋಜನೆಯಿಂದಾಗಿ 19ನೇ ಕಂತಿನ ಒಂದು ಹಣ ಬರ್ತಾ ಇಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕೆ ಅನ್ನೋದನ್ನು ಮಾಹಿತಿಯನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರ ಜೊತೆ ಉಳಿದಂಥ ಕರ್ನಾಟಕದಲ್ಲಿ ಮತ್ತು 120 ಮಿಲಿಯನ್ ಜನರು, ಅಂದರೆ 12 ಕೋಟಿ ಜನರಿಗೆ ಯಾವಾಗ ಎಲ್ಲ PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಸ್ವತಃ ನರೇಂದ್ರ ಮೋದಿಯವರೇ ತಿಳಿಸಿದ್ದಾರೆ ಸ್ನೇಹಿತರೆ. ಅದು ಯಾವಾಗ ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. 120 ಮಿಲಿಯನ್ ಅಂದರೆ ಒಟ್ಟು 12 ಕೋಟಿಯ ಜನಸಂಖ್ಯೆಯಲ್ಲಿ, ಅಂದರೆ ಒಟ್ಟಾರೆಯಾಗಿ ಇಡೀ ನಮ್ಮ ದೇಶದಾದ್ಯಂತ 12 ಕೋಟಿ ಜನರು ಈ ಒಂದು PM ಕಿಸಾನ್ ಯೋಜನೆ ಒಂದು ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ 2023 ಮತ್ತು 24ನೇ ಒಂದು ಬೆನಿಫಿಷರಿ ಲಿಸ್ಟ್ನಲ್ಲಿ 50 ಲಕ್ಷ ಜನರು ಇದ್ದಾರೆ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಈ ಒಂದು PM ಕಿಸಾನ್ ಹಣವನ್ನು ಪಡೆಯುವಂಥ ರೈತರು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ವಿಶೇಷವಾಗಿ 2 ಅಥವಾ 3 ಎಕರೆ ಒಳಗಿನ ಜನರಿಗೆ ತುಂಬಾ ಒಂದು ವಿಶೇಷವಾಗುವಂತಹ ಒಂದು PM ಕಿಸಾನ್ ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಕರ್ನಾಟಕದಲ್ಲಿ 1 ಲಕ್ಷ ಜನರಿಗೆ ಈ ಒಂದು 19ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಅದು ಬೇರೆ ಏನೂ ಅಲ್ಲ ಸ್ನೇಹಿತರೆ. 50 ಲಕ್ಷ ಜನರಲ್ಲಿ 1 ಲಕ್ಷ ಜನರು ಯಾವುದೇ ರೀತಿಯಾಗಿ ಈ KYCಯನ್ನು ಮಾಡಿಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಖಂಡಿತವಾಗಲಿ ಎಲ್ಲರೂ ಕೂಡ ಯಾವುದೇ ಕಂತಿನ ಹಣ ಜಮಾ ಆಗಬೇಕಂದ್ರೂ ಕೂಡ PM ಕಿಸಾನ್ ಒಂದು ಪೋರ್ಟಲ್ನಲ್ಲಿ ಹೋಗಿ ಅವರು ಈ KYCಯನ್ನು ಕಂಪಲ್ಸರಿ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಇದನ್ನು ನೀವು ತಂಬಿಡುವುದರ ಮೂಲಕ
ಮೂಲಕ ಆಗಿದ್ರು ಕೂಡ ಮಾಡ್ಕೊಳ್ಬೋದು. ಅಥವಾ ಒಂದು ಮೊಬೈಲ್ ನಂಬರನ್ನು OTP ಹೇಳೋದರ ಮುಖಾಂತರ ಆದರೂ ಕೂಡ ಈ ಒಂದು KYC ಯನ್ನು ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು KYC ಯನ್ನು ಮಾಡಿಕೊಂಡ್ರೆ ಮಾತ್ರ ನಿಮಗೆ 50 ಲಕ್ಷ, ನಮ್ಮ ಕರ್ನಾಟಕದಲ್ಲಿ ಒಟ್ಟು 50 ಲಕ್ಷ ಜನರು ಇರುವಂತಹ PM ಕಿಸಾನ್ ಯೋಜನೆ ಒಂದು ಏನೇನೆಲ್ಲ ಇದರ ಫಲಾನುಭವಿಗಳು ಅವರಿಗೆ ಎಲ್ಲರಿಗೂ ಕೂಡ ಜಮಾ ಆಗಬೇಕಂದ್ರೆ ನೀವು ಅಂದರೆ ಅವರೆಲ್ಲರ ಜೊತೆಗೆ ಕೂಡ ನಿಮಗೆ ಜಮಾ ಆಗಬೇಕಂದ್ರೆ 1 ಲಕ್ಷ ಜನರಿಗೆ ಅವರೆಲ್ಲರೂ ಕೂಡ ನೀವು ಹೋಗಿ KYC ಮಾಡಿಸ್ಕೊಳ್ಬೇಕು ಸ್ನೇಹಿತರೆ. ಇನ್ನು ಉಳಿದಂಥ 50 ಲಕ್ಷ ಜನರಿಗೆ ಯಾವಾಗ ಹಣ ಬರುತ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಫೆಬ್ರವರಿ 1 ಅಂದರೆ ಶನಿವಾರದಂದು ಬಜೆಟ್ ಮಂಡನೆ ಆಯಿತು ಸ್ನೇಹಿತರೆ. ಅವತ್ತೇ ನಮ್ಮ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ, PM ಕಿಸಾನ್ ಕ್ರೆಡಿಟ್ ಸಾಲದ ಒಂದು ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷವರೆಗೂ ಕೂಡ ಮಾಡಿದ್ದಾನೆ. ಅದೇ ಸಮಯದಲ್ಲಿ ಹಲವಾರು ಜನರು PM ಕಿಸಾನ್ 19ನೇ ಕಂತಿನ ಹಣ ಯಾವಾಗ ಬರುತ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೇಳಿದರು ಸ್ನೇಹಿತರೆ. ಅದೇ ಸಂದರ್ಭದಲ್ಲಿ ನಮ್ಮ PM ಮೋದಿಯವರು ಒಂದು ಉತ್ತರವನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಶೀಘ್ರದಲ್ಲೇ ಅಂದರೆ ಇನ್ನೊಂದು 1 ವಾರದ ಒಳಗೆ ನಿಮಗೆ ಬಿಡುಗಡೆ ಮಾಡ್ತೇವೆ ಅನ್ನೋಂಥ ಮಾಹಿತಿಯನ್ನು ತಿಳಿಸಿದ್ದರು ಸ್ನೇಹಿತರೆ. ಆದರೆ ನಿಖರವಾದ ಡೇಟನ್ನು ಹೇಳಿರಲಿಲ್ಲ. ಆದರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆ ಫೆಬ್ರವರಿ 5 ಸ್ನೇಹಿತರ ಬುಧವಾರದಂದು ಮಧ್ಯಾಹ್ನ 12 ಗಂಟೆಗೆ 19ನೇ ಕಂತಿನ ಜಮಾ ಮಾಡುವಂಥ ಪ್ರೊಸೆಸನ್ನು ಆರಂಭ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ. ಇದರಿಂದಾಗಿ ಎಲ್ಲ ವಿಶೇಷವಾಗಿ ನಮ್ಮ ಕರ್ನಾಟಕದ ಜನಸಂಖ್ಯೆಯನ್ನು ತೆಗೆದುಕೊಂಡ್ರೆ 50 ಲಕ್ಷ ಜನರಿಗೆ ಇದರಿಂದ ತುಂಬಾ ಉಪಯುಕ್ತ ಆಗ್ತದೆ ಸ್ನೇಹಿತರೆ. ಯಾಕೆಂದರೆ ಹಲವಾರು ಜನರಿಗೆ ಏನೇನೆಲ್ಲ ಕಮಿಟ್ಮೆಂಟ್ ಮಾಡಿಕೊಂಡಿರ್ತಾರೆ ಸ್ನೇಹಿತರೆ. ಇದರಿಂದ 2,000 ರೂಪಾಯಿ ಅಂದರೆ ಏನು ಸಾಮಾನ್ಯ ಮಾತು ಅಲ್ವೇ ಅಲ್ಲ ಸ್ನೇಹಿತರೆ. ಅವರೆಲ್ಲರಿಗೂ ಕೂಡ ತುಂಬಾ ಒಂದು ವಿಶೇಷವಾಗಿರುವಂತಹ ಒಂದು 2,000 ರೂಪಾಯಿ ಹಣ ಇನ್ನೇನು ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗೂ ಬಂದೇ ಬರುತ್ತದೆ ಸ್ನೇಹಿತರೆ. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮೊದಲನೇದಾಗಿ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ರಾಜ್ಯಗಳಿಗೆ ಬಿಡುಗಡೆ ಮಾಡುವಂತಹ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಅದಾದ ನಂತರ ಕರ್ನಾಟಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾಳೆ ಜಮಾ ಪ್ರೊಸೆಸ್ ಆರಂಭವಾದರೆ ಮಿನಿಮಮ್ 15 ದಿನ ಆದರೂ ಬೇಕು ಸ್ನೇಹಿತರೆ. ಯಾಕಂದರೆ ಎಲ್ಲರಿಗೂ ಕೂಡ ನಾವು ಕರ್ನಾಟಕದಲ್ಲಿ ಮಾತ್ರ ಮೇನ್ ಫೋಕಸ್ ಮಾಡಿ ಅವರು ಹಾಕೋದಿಲ್ಲ ಸ್ನೇಹಿತರೆ. 12 ಕೋಟಿ ಜನಸಂಖ್ಯೆಗೂ ಕೂಡ ಹಾಕಬೇಕಂದ್ರೆ 12 ಕೋಟಿ ಒಂದು ರೈತರಿಗೂ ಕೂಡ ಹಾಕಬೇಕಂದ್ರೆ ಏನು ಸಾಮಾನ್ಯ ಮಾತಲ್ಲ ಸ್ನೇಹಿತರೆ. ಅದಕ್ಕೆ ಹಲವಾರು ಪ್ರೊಸೆಸ್ ಇರುತ್ತದೆ ಸ್ನೇಹಿತರೆ. ಆದ್ದರಿಂದ 15 ದಿನ ಆದರೂ ಕೂಡ ನೀವು ಎಲ್ಲರೂ ಕೂಡ ವೇಟ್ ಮಾಡಬೇಕು ಸ್ನೇಹಿತರೆ. ಆದರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆ ಬುಧವಾರ ಅಂದರೆ ಫೆಬ್ರವರಿ 5ನೇ ತಾರೀಕಿನಂದು ನಾಳೆ 12 ಗಂಟೆಗೆ ಒಂದು ಜಮಾ ಮಾಡುವ ಪ್ರೊಸೆಸ್ನ ಆರಂಭ ಮಾಡ್ತಾರೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಿಂದ ಎಲ್ಲ ರೈತರಿಗೂ ಕೂಡ ತುಂಬಾ ಉಪಯುಕ್ತ ಆಗಲಿ ಅಂತ ಕೇಳ್ಕೊಳ್ತಾ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೇಕಾದರೆ ನಾಳೆ ಒಂದು ಜಮಾ ಪ್ರೊಸೆಸ್ ಆರಂಭ ಆದಮೇಲೆ ಬೇಕಾದರೆ ನಿಮಗೆ ಇನ್ನೊಂದು ವಿಡಿಯೋನು ಕೂಡ ನಾನು ಮಾಡಿ ಹಾಕ್ತೇನೆ ಸ್ನೇಹಿತರೆ. ನೋಡೋಣ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಯವರಿಗೆ ಮೊದಲನೇದಾಗಿ ಬಿಡುಗಡೆ ಮಾಡ್ತಾರೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತದೆ ಅಂತಲೇ ಹೇಳ್ಬೋದು. ಆವಾಗ ನೀವೆಲ್ಲರಿಗೂ ಕೂಡ ಉಪಯುಕ್ತವಾಗುವಂಥ ಮಾಹಿತಿ ಸಿಗ್ತದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋ ತಿಳಿಸಿಕೊಂಡು ಎಲ್ಲರಿಗೂ ಕೂಡ ಧನ್ಯವಾದಗಳು.